ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಒಂದು ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಅದರ ಜೊತೆ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಬೇಡ, ಭಯ ಎಂಬತಕ್ಕಂಥದ್ದು ಬೇಡ. ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಾಗಿರ್ಬೋದು, ಚಿಕ್ಕವರಿಂದ ದೊಡ್ಡವರು ಯಾರು ಬೇಕಾದ್ರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಒಂದು ಔಷಧಿ. ಇದನ್ನು ಕೂಡ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲ. ಗ್ಯಾಸ್ಟ್ರಿಕ್ಕಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಬಡವನಿಗಾಗಲಿ ಶ್ರೀಮಂತನಿಗಾಗಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹವನ್ನು ತೆಗೆದುಕೊಳ್ಬೇಕು ಎಂಬತಕ್ಕಂಥದ್ದು ಎಲ್ರಿಗೂ ಕೂಡ ಒಂದು ಆಸೆ. ಶ್ರೀಮಂತರು ಆ ಒಂದು ಕನಸನ್ನು ನನಸು ಮಾಡ್ಕೊಳ್ತಾರೆ, ಆದರೆ ಆ ಬಡವ ಆ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋಕ್ಕಾಗದೆ ಆ ಕನಸಿನಲ್ಲೇ ಹಾಗೆ ಉಳಿದು ಹೋಗ್ತಾರೆ. ಆದರೆ ಇಲ್ಲಿ ಇನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪರ್ಸ್ರವರು ಬಡವರಿಗೋಸ್ಕರ ಅಂತಲೇ ಅವರ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿದ್ದಾರೆ. ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಆಪೋಸಿಟ್ ಟು ಜಿಯಾನ್ ಹಿಲ್ಸ್ ಗಾಲ್ಫ್ ಕೌಂಟಿ ಕೋಲಾರದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು 50 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಇವರ ವಾಸ್ತುಗೃಹಗಳನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರತಕ್ಕಂಥದ್ದಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. 16,90,000ಕ್ಕೆ ಪ್ರಾರಂಭವಾಗ್ತಕ್ಕಂಥ ಇವರ ವಾಸ್ತುಗೃಹಗಳು. 16,90,000ದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಇವರ ವಾಸ್ತುಗೃಹಗಳು. ಅದರಲ್ಲೂ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಕೂಡ ಇವರು ಕೊಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ 0% EMI 1% ಸ್ಕೀಮ್. 0% EMI 1% ಸ್ಕೀಮ್ ಇರತಕ್ಕಂಥದ್ದೇ. ತಿಂಗಳಿಗೆ 1%ನಷ್ಟು ತಾವು ಹಣವನ್ನು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ಒಂದು ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಕರ್ನಾಟಕಕ್ಕೆ ಸೀಮಿತ ಅದಲ್ಲ, ಭಾರತದಾದ್ಯಂತ. ಜೊತೆಗೆ ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕು ಅಂತಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 8095363636 8095363636. ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಈಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ತಮ್ಮನ್ನೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದರಲ್ಲೂ ಇವತ್ತಿನ ದಿವಸ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮಂಗಳವಾರ ಶುಕ್ರವಾರ ಬಂತು ಅಂತಂದರೆ ಹೆಣ್ಣು ಮಕ್ಕಳಿಗೆ ಪ್ರಧಾನವಾಗಿ ಸಾಕಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಇರ್ತಾರೆ. ಅದರಲ್ಲೂ ಇವತ್ತಿನ ದಿವಸ ಆಷಾಢ ಮಾಸದ ಶುಕ್ರವಾರ. ಮೊನ್ನೆ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಇದ್ದೆ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರಗಳು ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಯಾರು ವಾಸ್ತುಗೃಹದಲ್ಲಿ ಕ್ರಮಬದ್ಧವಾಗಿ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ತಾಯಿ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾ ಕಟಾಕ್ಷವನ್ನು ದಯಪಾಲಿಸ್ತಾಳೆ ಅಂತ ಹೇಳಿ. ಹಾಗಾಗಿ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೆಣ್ಣು ಮಕ್ಕಳಿಗೆ ಏನೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿ ಅವರು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಇನ್ನು ಈಗ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶದಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ ಜಾತವೇದಸೆ ಸುನವಾಮ ಸೋಮಮರಾತೀತೋ ನಿದಹಾದಿ ವೇದಾಃ ಸನಃಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಗೌರೀನ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಸರ್ವಮಂಗಳೇತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಶ್ರೀಂ ಲಲಿತಾಂ ಚಾಮುಂಡೇಶ್ವರ್ಯೈ ನಮಃ. ರಾಜರಾಜೇಶ್ವರ್ಯೈ ನಮಃ. ರಾಜ್ಯದಾಯಿನೇ ನಮಃ. ಓಂ ರಾಜ್ಯಕಲಾವಲ್ಲಭಾಯ ನಮಃ. ಓಂ ಲಲಿತಾಯ ನಮಃ. ಓಂ ದುರ್ಗಾಯ ನಮಃ. ಓಂ ಗಣಪತೇ ನಮಃ. ಲಲಿತಾಂ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಆಷಾಢ ಮಾಸದ ಶುಕ್ಲಪಕ್ಷದ ಶುಭ ಶುಕ್ರವಾರ. ಆಷಾಢ ಶುಕ್ರವಾರ ಅಂದರೆ ತಾಯಿ ಲಲಿತಾ ರಾಜರಾಜೇಶ್ವರಿಗೆ, ದುರ್ಗಾ ಪರಮೇಶ್ವರಿಗೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಗಳ ಔಪಾಸನೆಗೆ ಆಷಾಢ ಶುಕ್ರವಾರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನ ಸಂಸ್ಥಾನದ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿ ಅಂದರೆ ಅಲ್ಲಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ಆರಾಧನೆ, ರಾಜಮನೆತನದ ಒಡತಿಯಾಗಿ ರಾಜಮನೆತನವನ್ನು, ರಾಜ್ಯವನ್ನು ಸುಭಿಕ್ಷವಾಗಿಟ್ಕೊಳ್ಳಿಕ್ಕೆ ತಾಯಿ ಚಾಮುಂಡೇಶ್ವರಿ ನೆಲೆ ನಿಂತು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನೂ ಸಹಿತ ಹರಿಸಿ ಆಶೀರ್ವದಿಸಲಿಕ್ಕೋಸ್ಕರ ಮೈಸೂರಿನಲ್ಲಿ ಕೂತು ಬರ್ತಕ್ಕಂತಹ ಎಲ್ಲ ಭಕ್ತರನ್ನೂ ಸಹಿತ ಹರಿಸಿ ಆಶೀರ್ವದಿಸಿರ್ತಕ್ಕಂಥದ್ದು ಜಗತ್ಪ್ರಖ್ಯಾತಿ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಂತಹದ್ರಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಂತು ಬರ್ತಕ್ಕಂತಹ ಭಕ್ತ ಸಾಗರ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ಇವತ್ತು ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ದರ್ಶನವನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆಯನ್ನು ತೆಗೆದುಕೊಳ್ತಕ್ಕಂಥವಳು ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ. ಇವತ್ತಿಗೂ ರಾಜಮನೆತನದ ಪ್ರತಿದಿನದ ರಾಜಮನೆತನದ ಮೊದಲನೇ ಪೂಜೆ ಇವತ್ತಿಗೂ ತೆಗೆದುಕೊಳ್ತಾ ಇದ್ದಾಳೆ ತಾಯಿ ಚಾಮುಂಡೇಶ್ವರಿಯ ಆ ಉತ್ಸವ ಮೂರ್ತಿ, ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ಮೂಲಮೂರ್ತಿ, ಅದನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ರಾಜ್ಯದ ಜನತೆಗೆ ಸಾಕಷ್ಟು ಜನಕ್ಕಿದೆ. ರಾಜಮನೆತನದ ಇವತ್ತಿಗೂ ಸಹಿತ ರಾಜಕುಮಾರರಾಗಲಿ, ಹಾಗೆ ಅವರ ಮಾತೃಶ್ರೀಯವರಾಗಲಿ ಪ್ರತಿಯೊಬ್ಬರು ಸಹಿತ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಸಂಕಲ್ಪವನ್ನು ನಡೆಸುವಂತಹದ್ದು ಇವತ್ತಿಗೂ ವಾಡಿಕೆಯಲ್ಲಿದೆ. ಇವತ್ತು ಯಾರೆಲ್ಲ ಭಕ್ತರು ತಾಯಿಯ ಸಾನ್ನಿಧ್ಯಕ್ಕೆ ಬಂದಾಗ ಯಾವುದೇ ಗ್ರಾಮ ದೇವತೆ ಆಗಿರಲಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಅಧಿದೇವತೆ ಆಗಿರಲಿ, ತಾಯಿ ಮಹಾಲಕ್ಷ್ಮಿ, ಲಲಿತಾ ರಾಜರಾಜೇಶ್ವರಿ,
ತಾಯಿ ಚಾಮುಂಡೇಶ್ವರಿ ಎಲ್ಲೇ ಬಂದರೂ ಸಹಿತ ದೇವಿಗೆ ನಡೆಸುವಂಥ ಅರ್ಚನೆ, ಕೊಡುವಂಥ ಮಡ್ಲಕ್ಕಿ, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಹಾಗೆ ದೇವಿಯ ಪ್ರತಿರೂಪ ಅಂತ ಹೇಳಿ ಸುಮಂಗಲೆಯರನ್ನ ಮನೆಗೆ ಕರೆಸಿ ಅವರಿಗಿಷ್ಟು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂತಹದ್ದು ಭಾಳ ವಿಶೇಷವೇ ಸರಿ. ಹಾಗಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ, ಅದರಲ್ಲೂ ಮೊದಲನೇ ಶುಕ್ರವಾರ, ಭಾಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ಶುಕ್ರವಾರ ತಮ್ಮೆಲ್ಲರಿಗೂ ಸಂಪತ್ತನ್ನು ತರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಅಂದರೆ ಗುರುಜಿರವರು ಇವತ್ತಿನ ದಿವಸ ನೋಡಿ, ಇವತ್ತಿನಿಂದ ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಆಷಾಢ ಮಾಸದ ಶುಕ್ರವಾರ, ತಾಯಿ ಲಲಿತಾ ರಾಜರಾಜೇಶ್ವರಿ, ತಾಯಿ ದುರ್ಗಾದೇವಿ, ಚಾಮುಂಡೇಶ್ವರಿಯ ದರ್ಶನವನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ಮಾಡಿಸಿದರು. ತಾಯಿಯ ಆ ಒಂದು ಉತ್ಸವ ಮೂರ್ತಿಯನ್ನು ದರ್ಶನವನ್ನು ಮಾಡಿದ್ವಿ. ಮೂಲ ಉತ್ಸವ ಮೂರ್ತಿಯನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ವಿ. ಇವತ್ತಿನ ದಿವಸ ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು, ನಮ್ಮ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಇಂದಿನ ಭಾಗದಲ್ಲಿ ಚಾಮುಂಡೇಶ್ವರಿ ದೇವಿಯ ಬಗ್ಗೆ ತಿಳಿಸ್ತಾ ಇದ್ರಿ ಗುರುಗಳೇ. ಖಂಡಿತ. ತಾಯಿ ಚಾಮುಂಡೇಶ್ವರಿಯ ಆಷಾಢ ಮಾಸದ ಶುಭ ಶುಕ್ರವಾರ, ಅದರಲ್ಲೂ ಶುಕ್ಲ ಪಕ್ಷದ ಶುಕ್ರವಾರ. ಶುಕ್ಲ ಪಕ್ಷದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನಾದರೂ ಮಾಡಬಹುದು ಅಂತ ಈಗಾಗಲೇ ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ. ಪ್ರಾರಂಭದ 15 ದಿವಸ ಆಷಾಢದ ದೋಷವಿಲ್ಲ. ಅಂದರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ವಿಶೇಷ. ಹಿಂದಿನಿಂದ ಆಷಾಢ ಎಂಬತಕ್ಕಂಥದ್ದಕ್ಕೆ ಭಯಪಡಬೇಕಾದ್ದಿಲ್ಲ. ಆದರೆ ಏನಾಗಿದೆ, ವರ್ಷದ 365 ದಿವಸದಲ್ಲಿ ಆಷಾಢ ಮಾಸದಲ್ಲಿ ಬರುವಂಥ 30 ದಿನ ಇದೆಯಲ್ಲ, ಇದು ಒಂದು ವಿಶ್ರಾಂತಿಯ ಕಾಲ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಆಷಾಢ ಬಂತು ಅಂದರೆ ವ್ಯಾಪಾರ ಇಲ್ಲ ಅನ್ನೋದು, ಆಷಾಢ ಬಂತು ಅಂದರೆ ಗಾಳಿ, ಆಷಾಢದ ಗಾಳಿ ನಮಗೇನು ನಡೆಯಲ್ಲ ಅನ್ನೋದು, ಆಷಾಢ ಬಂತು ಅಂದರೆ ಏನೋ ಒಂದು ತರಹ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ, ನಾವು ಯಾವ ಕೆಲಸ ಮಾಡಲ್ಲ ಅನ್ನೋದು, ಆಷಾಢ ಬಂದ ತಕ್ಷಣ ಯಾವುದೇ ಪ್ರಾರಂಭದ ಕೆಲಸಗಳು ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಆದರೆ ಆಷಾಢ ಬಂದಾಗ ನಾಲಿಗೆ ರುಚಿನ ಬಿಡ್ತೀವ ನಾವು? ಆಷಾಢ ಬಂದಾಗ ಊಟ ಮಾಡೋದನ್ನು ಬಿಡ್ತೀವ? ಆಷಾಢ ಬಂತು ಅಂತ ನಮ್ಮ ಸುಖ ಸಂತೋಷಗಳನ್ನು ಏನಾದ್ರು ತ್ಯಾಗ ಮಾಡ್ತೀವ? ಯಾವುದಕ್ಕೂ ಇಲ್ಲದಂತಹ ನಿರ್ಬಂಧನೆ ಮಾಡುವಂಥ ಶುಭ ಕಾರ್ಯ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವದೇವಿ. ಇನ್ನೂ ಕೆಲವರು ನೋಡಬೇಕು ನೀವು, ಆಷಾಢ ಮಾಸ ಬಂತು ಅಂದರೆ ಸಾಲ ಕೊಡಬೇಕಾದವರಾಗಲಿ, ಅಥವಾ ಏನೋ ಒಂದು ವ್ಯವಹಾರ ಕಮಿಟ್ ಆಗುವಂಥವ್ರಾಗಲಿ, ಅಥವಾ ಯಾವುದೋ ಒಂದು ಕೆಲಸ ಮಾಡಿಕೊಡ್ಬೇಕಾದ್ರೆ, ಅಯ್ಯೋ ಈ ಆಷಾಢ ಮಾಸ ಅಲ್ವಾ, ಇದಾಗ್ಬಿಡಲಿ. ಮಾಡುವ ಕೆಲಸಕ್ಕೆ, ಇನ್ನೊಬ್ಬರ ಜೀವನ ಉದ್ಧಾರಕ್ಕೆ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಮಾಡೋದಕ್ಕೆ ಮಾತ್ರ ಆಷಾಢ ಅದನ್ನು ಅಡ್ಡ ತಂದು ಬಿಡೋದು. ತಮಗೆ ಬರಬೇಕಾದ್ದನ್ನು, ತಮ್ಮ ವಾಸ್ತುಗುರಿಗೆ ಬರಬೇಕಾದ್ದು, ತಮಗೆ ಬರಬೇಕಾದಂಥ ಸಿರಿ ಸಂಪತ್ತಿನ ಬಗ್ಗೆ, ತಮಗೆ ಬರಬೇಕಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ, ತಮಗೆ ಸಿಗಬೇಕಾದಂತಹ ಆಸ್ತಿ ಅಂತಸ್ತಿನ ಬಗ್ಗೆ ಯಾವ ಆಷಾಢವೂ ಇಲ್ಲ. ಆಷಾಢದ ಅಮಾವಾಸ್ಯೆ ಆದರೂ ಅದು ಮನೆ ಬಾಗಿಲಿಗೆ ಬಂದುಬಿಡಲಿ, ಬರೋದೇನೋ ಬರಲಿ, ಕೊಡ್ತಕ್ಕಂಥದಕ್ಕೆ ಮಾತ್ರ ಆಷಾಢ ಮಾಸ. ಇದು ತುಂಬ ಜನಗಳಲ್ಲಿದೆ. ಅದು ತಪ್ಪೋದು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗೆ ಮತ್ತೊಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ, ನಿನ್ನೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ಅಂದರೆ ಈಗಾಗಲೇ ಮಹರ್ಷಿವಾಣಿ ಕಾರ್ಯಕ್ರಮ 10 ವರ್ಷ ಪೂರೈಸಿಕೊಂಡು ಅದು 11ನೇ ವರ್ಷಕ್ಕೆ ನಡೀತಿರ್ತಕ್ಕಂತಹದ್ದು. 11ನೇ ವರ್ಷದ ಈ ಕಾರ್ಯಕ್ರಮ ನಿರಂತರವಾಗಿ ನಡೆತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀವಿ. 10 ವರ್ಷದ ಪಯಣ ಹೇಗೆ ಬಂತು, ಹೇಗಾಯಿತು, ಎಲ್ಲೆಲ್ಲಿ ಪಯಣವಾಯಿತು, ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದ್ವಿ ಅಂದರೆ ನಡೀಲಿಕ್ಕೆ ಕಾರಣಕರ್ತರು ನೀವು. ತಾವೆಲ್ಲರೂ ಅಚ್ಚುಕಟ್ಟಾಗಿ ನೋಡಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ, ಈ ಕಾರ್ಯಕ್ರಮದಲ್ಲಿರ್ತಕ್ಕಂತಹ ಎಷ್ಟೋ ವಿಚಾರಗಳನ್ನು ತಾವು ಅರಿತು ಅದನ್ನು ಪ್ರತಿನಿತ್ಯ ತನ್ನ ಜೀವನಕ್ಕೆ ಅದನ್ನು ಅಳವಡಿಸಿಕೊಂಡು ಸಾಕಷ್ಟು ಸುಖ, ಸಂತೋಷ, ನೆಮ್ಮದಿಯುತವಾಗಿ ಇದು ನನ್ನ ಮನೆಯ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ ಅಥವಾ ನನ್ನ ಮಾರ್ಗದರ್ಶನದ ಕಾರ್ಯಕ್ರಮ ಅಂತ ಹೇಳಿ ತನ್ನ ಹೃದಯಕ್ಕೆ ಪ್ರತಿಯೊಬ್ಬರು ತಮ್ಮ ಹೃದಯಕ್ಕೆ ಅದನ್ನು ಅಪ್ಪಿಕೊಂಡಿದ್ದಕ್ಕೋಸ್ಕರ ಇದು 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಬಂತು. 11ನೇ ವರ್ಷದ ಈ ಪಯಣ ಬಹಳ ಅದ್ಭುತವಾಗಿ ಸಾಕ್ತು. ಈ 11ನೇ ವರ್ಷಕ್ಕೆ ಬರುವಾಗ, ಅಂದರೆ 10 ತುಂಬಿ 11ನೇ ವರ್ಷದ ಆ ಒಂದು ಶುಭ ಸಂದರ್ಭದಲ್ಲಿ ಇದನ್ನು ಬಹಳಷ್ಟು ದೊಡ್ಡದಾದಂಥ ರೀತಿ ವೈಭವೀಕರಿಸಬೇಕು ಎಂಬತಕ್ಕಂಥದ್ದು ನಮ್ಮ ಸಮಿತಿಯಲ್ಲಿ ನಮ್ಮ ಜೀ ಕನ್ನಡದ ಮುಖ್ಯಸ್ಥರಾಗಲಿ ಮತ್ತು ನಮ್ಮ ಈ ಕಾರ್ಯಕ್ರಮದ ವ್ಯವಸ್ಥೆ ಮಾಡತಕ್ಕಂಥವರು, ವ್ಯವಸ್ಥಾಪಕರು ಮತ್ತು ಈ ಕಾರ್ಯಕ್ರಮದಲ್ಲಿ ಶ್ರಮಿಸ್ತಕ್ಕಂಥವರು ಎಲ್ಲರ ಚಿಂತನೆ ಆಗಿತ್ತು. ಆದರೆ ಅದಕ್ಕೂ ಒಂದು ಕೆಲವಷ್ಟು ಸನ್ನಿವೇಶಗಳು, ಕೆಲವಷ್ಟು ಪರಿಸ್ಥಿತಿಗಳು ಎದುರಾಯಿತು. ಆ ಎದುರಾದಂಥ ಕಾಲ ಯಾಕೋ ಮನಸ್ಸಿಗಷ್ಟು ಸಮಂಜಸ ಅನ್ನಿಸ್ತಿಲ್ಲ. ಒಂದು ಕಡೆ ಕಲೆ ಮತ್ತು ಕಲಾ ಸರಸ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥವರ ಒಂದು ಸಮಸ್ಯೆ,
ಕಲಾ ಸರಸ್ವತಿಯನ್ನು ಆರಾಧನೆ ಮಾಡತಕ್ಕಂಥವ್ರ ಸಮಸ್ಯೆ ಒಂದು ಕಡೆ ಇದ್ದಾಗ, ಈ ಕಲೆ ಮತ್ತು ಇದರಲ್ಲಿರ್ತಕ್ಕಂತಹ ಒಂದು ಸ್ವಾರಸ್ಯಕರವಾದ ವಿಚಾರಗಳನ್ನು ನಾವು ವೈಭವೀಕರಿಸೋದು ಎಲ್ಲೋ ಮನಸ್ಸಿಗೆ ಒಂದಿಷ್ಟು ಅಸಮಾಧಾನ ಅಂತಕ್ಕಂಥದ್ದು ನಮಗೆ ನಾವು ತೀರ್ಮಾನ ಮಾಡಿಕೊಂಡ್ವಿ. ಅದಾದ ನಂತರ ನಮ್ಮ ಮತ್ತು ಇವತ್ತಿನ ಈ ಕಾರ್ಯಕ್ರಮ ಏನು ನಡೀತಿದೆಯಲ್ಲ, ಇದರ ವೈಭವೀಪೂರಿತವಾದಂತಹ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಆಗಲೇ ಇಲ್ಲ. ಆದರೂ ಇದನ್ನು ಮನಗೊಂಡು ನಮ್ಮ ಆತ್ಮೀಯರು ಹಾಗೂ ಜೀ ಕನ್ನಡದ ಮುಖ್ಯಸ್ಥರು ಆದಂಥ ರಾಘವೇಂದ್ರ ಹುಣಸೂರ್ಜಿಯವರು ನಿನ್ನೆ ಬಂದು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಈ ಕಾರ್ಯಕ್ರಮ ಪ್ರಾರಂಭದಿಂದ ಬಂದಂಥ ಕಾರ್ಯಕ್ರಮ ಅವರು ಜೀ ಕನ್ನಡಕ್ಕೆ ಬಂದಾದ ನಂತರ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿ ಮಹರ್ಷಿವಾಣಿ ಎಂಬತಕ್ಕಂಥ ಆ ಒಂದು ಸುಂದರವಾದಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ಪ್ರಾರಂಭ ಮಾಡಲಿಕ್ಕೆ ರಾಘವೇಂದ್ರ ಹುಣಸೂರವರು ಅವರ ಶ್ರಮ, ಅವರ ಚಿಂತನೆ, ಯಾವ ಶುಭ ಮುಹೂರ್ತದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವೋ ಆ ಮುಹೂರ್ತ ಬಲ ಇವತ್ತಿಗೂ ಈ ಕಾರ್ಯಕ್ರಮ ಹಿಂತಿರುಗಿ ನೋಡಿದಿರ ಮುಂದೆ ಸರಾಗವಾಗಿ ಸಾಗುತ್ತಿರತಕ್ಕಂಥದ್ದು, ಧರ್ಮ ಪತಾಕೆಯನ್ನು ಹಾರಿಸ್ತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಇದು ಒಂದು ಕಾರ್ಯಕ್ರಮವಾಗಿ ಇಲ್ದಿರ ಈ ಕಾರ್ಯಕ್ರಮದಲ್ಲಿ ಬರುವಂತಹ ಪ್ರತಿಯೊಂದು ಸುದ್ದಿ ವಿಚಾರಗಳು ಸಹಿತ, ಪ್ರತಿಯೊಂದು ವಿಚಾರಗಳು ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಮುಟ್ಟುವಂತಹದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಪ್ರತಿಯೊಬ್ಬರೂ ಇಷ್ಟಪಡುವಂತಹ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಅವರು ಆಡಿದಂಥ ಮಾತುಗಳು ಬಹಳ ಅದ್ಭುತವಾಗಿತ್ತು. ಯಾಕೆಂದರೆ ಈ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆದಂತು, ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡದಲ್ಲಿ ಪ್ರಾರಂಭ ಆಗಿ 10 ವರ್ಷ ಪೂರೈಸಿಕೊಂಡು 11ನೇ ವರ್ಷಕ್ಕೆ ಬಂತು. ಕರ್ನಾಟಕದ ಇತಿಹಾಸ ಅಥವಾ ಮಾಧ್ಯಮದ ಲೋಕದಲ್ಲಿ 10 ವರ್ಷ ಪೂರೈಸಿಕೊಂಡು 10ರಿಂದ 11ನೇ ವರ್ಷಕ್ಕೆ ಬಂದಂತಹ ಈ ಒಂದು ಧರ್ಮದ ಕಾರ್ಯಕ್ರಮ ಅಥವಾ ಒಂದು ಜ್ಯೋತಿಷ್ಯದ ಕಾರ್ಯಕ್ರಮ ಅಥವಾ ಜ್ಞಾನ ಸಿಂಧುವನ್ನು ಪ್ರತಿನಿತ್ಯ ಪಸರಿಸುವಂತಹ ಕಾರ್ಯಕ್ರಮ ಇಡೀ ರಾಜ್ಯದ ಮತ್ತು ರಾಜ್ಯವಲ್ಲದಿರ ಹೊರ ರಾಜ್ಯಗಳ ಅಲ್ಲಿನ ಸಾಕಷ್ಟು ಜನ ಕನ್ನಡಿಗರನ್ನು ಎಲ್ಲರ ಮನಸ್ಸನ್ನು ಗೆದ್ದಿರುವ ಕಾರ್ಯಕ್ರಮ ಅಂದರೆ ಇದು ಏಕೈಕ, ಇದಕ್ಕೆ ಮತ್ತೊಂದು ಸರಿಸಾಟಿ ಇಲ್ಲ ಎಂಬತಕ್ಕಂಥದ್ದನ್ನು ಭಾಳ ಸ್ಪಷ್ಟೀಕರಿಸಿ ಹೇಳುವಂಥ ಮಾತುಗಳಿತ್ತಲ್ಲ, ಅದು ಈ ನಿಮ್ಮ ಆನಂದ್ ಗುರೂಜಿಯವರ ಹೃದಯ ಮುಟ್ಟಿದೆ. ಆ ಶುಭ ಸಂದರ್ಭದಲ್ಲಿ ಅವರು ಆಡಿರುವ ಮಾತು ಆನಂದ, ಜೊತೆಗೆ ಈ ಕಾರ್ಯಕ್ರಮ ನಡೆಸುವಂತಹದ್ದು ಇದು ಮಹದಾನಂದ. ಹಾಗೆ ನಿತ್ಯವೂ ಈ ಆಸ್ಥಾನದಲ್ಲಿ ಕೂತು, ಈ ಧರ್ಮಪೀಠದಲ್ಲಿ ಕೂತು ನನಗೆ ತಿಳಿದಿರುವಂತಹ ಜ್ಞಾನ, ಜೊತೆಗೆ ಆ ತಾಯಿ ನನಗೆ ಬೋಧಿಸುವಂತಹ, ತಾಯಿ ಹೇಳುವಂಥ ಆ ಒಂದು ವಿಶೇಷವಾದಂಥ ಜ್ಞಾನಚಕ್ಷುವಿನಿಂದ ನಿಮ್ಮಗಳ ಮನಸ್ಸನ್ನು ಗೆಲ್ಲಲಿಕ್ಕೆ, ಎಲ್ಲರ ಜೀವನಕ್ಕೂ ಒಂದು ನಿಜವಾದಂತಹ ಒಂದು ಅರ್ಥಮಯವಾದಂತಹ ಒಂದು ಕಾರ್ಯಕ್ರಮವಾಗಿ ರೂಪು ಬರಲಿಕ್ಕೆ ಇದು ಆ ತಾಯಿಯೇ ಕಾರಣ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡ್ತಾ, ನಿನ್ನೆ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಒಂದು ಸ್ವಲ್ಪ ವಿಚಾರ ತಿಳಿಸೋದಿದೆ, ನಿಮಗೆ ತಿಳಿಸ್ತೀನಿ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿರವರು ತಿಳಿಸ್ತಾ ಇದ್ದು, ಮಹರ್ಷಿವಾಣಿಯ ದಶಕದ ಸಂಭ್ರಮಕ್ಕೆ ನಮ್ಮ ಜೀ ಕನ್ನಡದ ಮುಖ್ಯಸ್ಥರಾದ ರಾಘವೇಂದ್ರ ಹುಣಸೂರ್ಜಿರವರು ಬಂದಿದ್ದರು, ಅವರ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸೋಣ ಅನ್ನೋದ್ರ ಜೊತೆಗೆ ಗುರೂಜಿರವರು ಆ ಒಂದು ಭಾಗದ ಆ ಒಂದು ವಿರಾದ ಸಮಯ ಬಂದಿರೋದ್ರಿಂದ ಅದನ್ನು ಹಾಗೆ ನಿಲ್ಲಿಸಿದ್ರು. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆದರೆ ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಮದ್ಭಾರಕಂ ಗಜಾನನಮಹರ್ನಿಶಮನೀಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಕ್ರೋಧಿರಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 12/7/2024 ಶುಕ್ರವಾರ ಸೃಷ್ಟಿ. ಇವತ್ತು ಉತ್ತರ ನಕ್ಷತ್ರ, ಆಷಾಢ ಮಾಸದ ಶುಕ್ರವಾರ, ಲಕ್ಷ್ಮೀ ಪೂಜೆ ಇರತಕ್ಕಂಥದ್ದು. ಹಾಗೆ ಆಷಾಢ ಮಾಸದ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ, ತಾಯಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡಲಿಕ್ಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ವಿಶೇಷವಾಗಿ ಹರಿದ್ರ ಕುಂಕುಮವನ್ನು, ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ತಾಯಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಎಷ್ಟೋ ಜನ ಸುಮಂಗಲೆಯರು ಇವತ್ತಿನ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಮನೆ ಮುಂದೆ ಅಕ್ಷರ ರಂಗೋಲಿ ಹಾಕಿದ ನಂತರ ಮನೆ ಹೊಸಲಿಗೂ ಪೂಜೆ ಮಾಡಿ, ತುಳಸಿಗೂ ಪೂಜೆ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿ, ಏನಾದರೂ ಒಂಚೂರು ಸಿಹಿ ಪದಾರ್ಥವನ್ನು, ಒಂಚೂರು ಸಜ್ಜಿಗೆನೋ
ಅಥವಾ ಒಂಚೂರು ಬೆಲ್ಲದ ಪೊಂಗಲ್ಲು, ಏನೋ ಒಂದು ಪೊಂಗಲ್ಲಾಗಲಿ, ಒಂದು ಸಿಹಿ ಪದಾರ್ಥವನ್ನಾಗಲಿ ಮಾಡಿ ದೇವರಿಗೆ ನೈವೇದ್ಯ ಮಾಡುವಂಥದ್ದು ಇದು ಬಹಳ ವಿಶೇಷವೇ ಸರಿ. ಇಂತಹ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ. ಹಾಗೆ ನಿನ್ನೆ ಹೇಳ್ತಾ ಇದ್ದೆ, ಅಂದರೆ ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಘವೇಂದ್ರ ಹುಣಸೂರವರು ಭಾಳಷ್ಟು ಶ್ರಮಜೀವಿಗಳು. ಅವರ ಶ್ರಮ ನನ್ನ ಕಡೆಯಿಂದ ನಾನು ಈ ಮಾತು ಯಾಕೆ ಹೇಳ್ತೇನೆ ಅಂದರೆ, ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದರಿಂದ. ಇವತ್ತು ಜೀ ಕನ್ನಡದಲ್ಲಿ ಬರುವ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿಯೊಬ್ಬರ ಮನಸ್ಸನ್ನು ಸಿದ್ಧ ಮುಟ್ಟುತ್ತೆ, ಎಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಮೆಚ್ಚುಗೆ ಇದೆ ಅಂದರೆ ಅವರ ಶ್ರಮ. ಅದು ರಾತ್ರಿ ಅಂದಿರ ಹಗಲಂದಿರ ಯಾವ ಕಾರ್ಯಕ್ರಮ ಎಷ್ಟಾಗಬೇಕು, ಹೇಗೆ ಬರಬೇಕು, ಅದ್ರ ಹೇಗೆ ಕಾರ್ಯಕ್ರಮದ ಸಂಪೂರ್ಣ ಒಂದಷ್ಟು ವಿಚಾರಗಳು ಹೊರ ತರಬೇಕು, ಮತ್ತು ಸಾಮಾನ್ಯ ಒಬ್ಬ ಬಡವನಿಗೂ ಭಾರತದ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಕಟ್ಟ ಕಡೆಯ ಗ್ರಾಮ ಹಳ್ಳಿ ಇದ್ದರೆ ಆ ಹಳ್ಳಿಯಲ್ಲಿರ್ತೋ ಒಂದು ಪ್ರತಿಭೆ ಇದ್ದರೆ ಆ ಪ್ರತಿಭೆಯನ್ನು ಗುರುತಿಸಿ ತರುವಂತಹದ್ದು. ಇಂತಹ ಅದ್ಭುತವಾದಂತಹ ಗುಣ ನಮ್ಮ ಜೀ ಕನ್ನಡದ ರಾಘವೇಂದ್ರ ಹುಣಸೂರ್ದು. ಎಷ್ಟೋ ಜನ ಹಳ್ಳಿಗಳಲ್ಲಿರ್ತಕ್ಕಂಥ ಹಳ್ಳಿಯ ಪ್ರತಿಭೆಗಳನ್ನು ಒಂದು ಸಾಕಷ್ಟು ಬಾರಿ ಹೇಳಿದ್ದೇನೆ, ಕಾಡುಗಲ್ಲು ವಿಗ್ರಹ ಆಗಬೇಕಾದ್ರೆ ವಿಗ್ರಹಕ್ಕೆ ಹುಳಿಪೆಟ್ಟು ಎಷ್ಟಿರುತ್ತೆ ಅಂತ. ಹಾಗೆ ಒಂದು ಹಳ್ಳಿಗಳಲ್ಲಿರ್ತಕ್ಕಂಥ ಎಷ್ಟೋ ಜನ ಕಲಾ ಪ್ರತಿಭೆಗಳಿದ್ದಾರಲ್ಲ, ಅವ್ರನ್ನ ಗುರುತಿಸುವಂಥದ್ದು. ಸುಮಾರು ಒಂದು 10,000 15,000 ಜನ ಎಷ್ಟು ಇಂಟರ್ವ್ಯೂಗಳಾದರೆ ಆ 15,000ದಲ್ಲಿ ಬರ್ತಕ್ಕಂಥವ್ರು ಎಷ್ಟು? 6 ಜನ 7 ಜನ. ಆ 6-7 ಜನನ ನಿಭಾಯಿಸಿ ಅಷ್ಟು ತರಬೇಕಾದ್ರೆ ಅಲ್ಲಿ ಎಷ್ಟು ಫಿಲ್ಟರ್ ಇರುತ್ತೆ, ಅವರು ಯಾವ ಕ್ರಮವನ್ನು ಆಚರಿಸಿರ್ತಾರೆ, ಮತ್ತು ಅದರಲ್ಲೂ ಎಂತಹ ಬಡವರನ್ನು ಹೇಳ್ಕೊಂಡು ಬರ್ತಾರೆ, ಅವರ ಜೀವನಕ್ಕೊಂದು ಒಳ್ಳೆಯ ಬೆಳಕನ್ನು ತೋರಿಸ್ತಾರಲ್ಲ, ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಮ್ಮ ರಾಜ್ಯಕ್ಕೆ ಪರಿಚಯಿಸ್ತಾರಲ್ಲ, ಅಂತಹ ಗುಣ ರಾಘವೇಂದ್ರ ಹುಣಸೂರು. ಅದು ಬಹಳ ಸಂತೋಷ. ಆತ ಮೂರ್ತಿ ಚಿಕ್ಕವನಾದರೂ ಕೀರ್ತಿ ದೊಡ್ಡವನು ಅಂತ ಹೇಳ್ತಾರಲ್ಲ, ಹಾಗೆ ಆತನ ವಯಸ್ಸಿಗೆ ಮೀರಿದಷ್ಟು ಸಾಧನೆ, ಮೀರಿದಷ್ಟು ಕೆಲಸ ಇರಲಿ. ಇದೆಲ್ಲದರ ಮಧ್ಯದಲ್ಲಿ 2-2.5 ವರ್ಷ ಪೂರೈಸಿಕೊಂಡಿರ್ತಕ್ಕಂಥ ಶ್ರೀನಿವಾಸ್ ಶರ್ಮನಿಗೂ ನನಗೆ ರಾಘವೇಂದ್ರ ಹುಣಸೂರವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವ್ರನ್ನೂ ಸಹಿತ ಸತ್ಕರಿಸಿ ಸನ್ಮಾನಿಸಿ ಒಂದಷ್ಟು ಕಿವಿ ಮಾತು ಹೇಳಿ, ಹಾಕುವ ಪ್ರತಿ ಹೆಜ್ಜೆ, ಮಾಡುವ ಕಾಯಕ, ಹಾಗೆ ಏನೇ ಮಾಡಬೇಕಾದರೂ ಧರ್ಮ ಮೆಚ್ಚಬೇಕು, ಮಾಡುವ ಕಾಯಕ ನಿನ್ನ ಆತ್ಮಕ್ಕೆ ತೃಪ್ತಿ ಆಗಬೇಕು, ನೀನು ಮಾಡುವ ಕೆಲಸ ಯಾವುದೇ ಕಾರಣಕ್ಕೂ ಯಾರಿಗೂ ಅಸಮಾಧಾನ ಆಗದಿರ ಎಲ್ಲರನ್ನೂ ಸಮಾಧಾನವಾಗಿ ತೆಗೆದುಕೊಂಡು ಹೋಗುವಂಥ ದೊಡ್ಡ ಕಾಯಕವಾಗಬೇಕು. ಅಂತಹ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿದ್ದು ಇನ್ನಷ್ಟು ಹೆಚ್ಚು ಬೆಳಿಬೇಕು, ಇನ್ನೂ ಅದರ ಅಭಿವೃದ್ಧಿ ತರಬೇಕು, ಹಾಗೆ ಆಡುವ ಪ್ರತಿ ಮಾತು ಮುತ್ತಿನಂತಿರಬೇಕು ಅಂತ ಹೇಳೋ ಒಂದು ಕಿವಿ ಮಾತನ್ನು ಹೇಳಿ ಇದನ್ನು ಅವರಿಗೆ ಕೊಟ್ಟಾಗ ಈ ನೆನಪಿನ ಕಾಣಿಕೆ ರಾಘವೇಂದ್ರ ಹುಣಸೂರಿಂದ ಶ್ರೀನಿವಾಸ್ ಶರ್ಮಾರವರ ಕೈಗೆ ಹೋಗುವಾಗ ಈ ನಿಮ್ಮ ಆನಂದ್ ಗುರೂಜಿಯವರ ಕಣ್ಗಳು ಒದ್ದೆ ಆಯಿತು. ಅದು ನನ್ನ ಒಳಗಡೆ ಇರ್ತಕ್ಕಂಥ ನನ್ನ ಒಳಮಾತು. ಎಷ್ಟೇ ಆದರೂ ಒಂದು ಸ್ಥಾನಮಾನಕ್ಕೆ ಬಂದು ತನ್ನ ಜವಾಬ್ದಾರಿಯನ್ನು ತಾನು ಯಾವುದೇ ತರಹ ಕೊಟ್ಟ ಜವಾಬ್ದಾರಿಯನ್ನು ಚಾಚುವುದರಲ್ಲಿ ಲೋಪವಿಲ್ಲದಿರ ಅದನ್ನು ಕ್ರಮಬದ್ಧವಾಗಿ ನಿಭಾಯಿಸಿಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ, ಆ ಸ್ಥೈರ್ಯದಿಂದ 4 ಜನ ನೋಡಿ ಅದನ್ನು ಗುರುತಿಸಿ ಅದರಲ್ಲೂ ಆ ಜವಾಬ್ದಾರಿ ಕಾಯಕವನ್ನು ಕೊಟ್ಟಂತಹ ವ್ಯಕ್ತಿಗಳಾಡುವಂಥ ಮಾತಿರುತ್ತಲ್ಲ, ಅದು ಕಿವಿಯಲ್ಲಿ ಹಾಗೆಯೇ ಕೂತ್ಕೊಳ್ಳುತ್ತೆ. ಸುವರ್ಣಾಕ್ಷರಗಳಲ್ಲಿ ಬರೆಯುವ ದಿನ ಅಂತಾರಲ್ಲ, ಈ ಅಕ್ಷರಗಳನ್ನು ಅವ್ರು ಆಡುವ ಮಾತುಗಳನ್ನು ನನ್ನ ಹೃದಯದಲ್ಲಿ ಸುವರ್ಣಾಕ್ಷರಗಳಲ್ಲೇ ಬರೆದಿಟ್ಕೊಂಡಿದ್ದೆ ನಾನು. ಒಳ್ಳೆಯದಾಗಲಿ. ಇದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ನಿನ್ನೆ ಅವರು ಕೊಟ್ಟದ್ದನ್ನೇ ಇವತ್ತು ನಾನು ನನ್ನ ಕೈಯಿಂದ ಶ್ರೀನಿವಾಸ್ ಶರ್ಮರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಇದಾಗಬೇಕಿತ್ತು. ನಾನು ಈ ಹಿಂದೆ ಹೇಳಿದ ಹಾಗೆ ಸ್ವಲ್ಪ ಸಣ್ಣದಾದಂಥ ಒಂದು ಸಮಸ್ಯೆಯಿಂದ ಇದನ್ನು ಹಾಗೆ ಮೊಟಕುಗೊಳಿಸಿದ್ದಾಯಿತು. ಆದರೂ ಅದಕ್ಕೆ ಅದರದೇ ಬೆಲೆ ಇದೆ. ಅದು ಇವತ್ತು ಅದರಲ್ಲಿ ನನ್ನ ಫೋಟೋ ಇದೆ, ಅದರಲ್ಲಿ ನಿಂದೆ ಫೋಟೋ ರಾರಾಜಿಸಬೇಕು. ಅದು ಬರಬೇಕಂದ್ರೆ ಇನ್ನೂ ಈ ಕಾಯಕವನ್ನು ಕಡಗೋಲಿಂದ ಮೊಸರನ್ನು ಕಡಿದ್ರೆ, ಕಡಗೋಲಿಂದ ಕಡ್ದಂತಹ ಮೊಸರು, ಅದರಿಂದ ಬರುವಂತಹ ಬೆಣ್ಣೆಯನ್ನು ಕಾಯಿಸಿದಾಗ ಬರುವಂತಹದ್ದು ತುಪ್ಪ. ಆ ತುಪ್ಪ ಭಗವಂತನಿಗೂ ಪ್ರೀತಿ ಆಗಬೇಕು, ಆ ತುಪ್ಪ ಆರೋಗ್ಯಕರವಾಗಿರಬೇಕು. ತುಪ್ಪಕ್ಕೆ ಆಯುಷ್ಯ ಇಲ್ಲ, ಅದು 100 ವರ್ಷವೂ ಸರಿಯೇ 1000 ವರ್ಷವೂ ಸರಿಯೇ. ತುಪ್ಪ ಹಳೆದಾದಷ್ಟು ಅದರ ಗತ್ತು ಗಮ್ಮತ್ತು ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಅದ್ಭುತವಾದ ಶಕ್ತಿ ಕಾಯಕ ನಿನಗೆ ಬರಲಿ, ಶ್ರೀನಿವಾಸನ ಅನುಗ್ರಹ ಇರಲಿ, ನನ್ನ ತಂದೆ ತಾಯಿ ಆಶೀರ್ವಾದ ನಿನಗಿರಲಿ. ನಿಮ್ಮ ಫೋಟೋ ಜೊತೆ ನನ್ನ ಫೋಟೋ ಇದ್ದರೆ ನನಗೆ ಸಾಕು ಗುರುಗಳು. ಯಾಕೆಂದರೆ ನಿಮ್ಮನ್ನು ಬಿಟ್ಟು ನಾನು ಯಾವತ್ತೂ ಮುಂದೋದವನಲ್ಲ, ನಿಮ್ಮ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥನಾಗಿರೋದ್ರಿಂದ ನನ್ನ ಫೋಟೋ ಅನ್ನೋದಕ್ಕಿಂತ ನಿಮ್ಮ ಫೋಟೋ ಕೆಳಗಡೆ ನನ್ನ ಫೋಟೋ ಇದ್ರೂ ನನಗೆ ಸಾಕು, ಅಷ್ಟೇ ಸಾಕು. ಒಳ್ಳೆಯದಾಗಿ. ಇನ್ನಿದಾದ ನಂತರ ರಾಘವೇಂದ್ರ ಹುಣಸೂರ್ಜಿಯವರು ನನಗಿಷ್ಟವಾಗಿರ್ತಕ್ಕಂಥ, ಎಲ್ಲಿ ಹೋದರೂ ನನ್ನದೇ ಆದಂತಹ ಧರ್ಮ, ನನ್ನದೇ ಆದಂಥ ಕಾಯಕ,
ಈ ಕಾಯಕದಲ್ಲಿ ಇವತ್ತು ಲಕ್ಷ್ಮೀ ಬೋರಹ ಸ್ವಾಮಿನ ತಾವೆಲ್ಲರೂ ನೋಡ್ತಾ ಇದ್ದೀರಿ. ತಾಯಿ ಲಕ್ಷ್ಮಿ ವಿರಾಜಮಾನಲಾಗಿ ಅಲ್ಲಿ ಆರಾಧನೆ ಮಾಡ್ತಿರ್ತಕ್ಕಂಥದ್ದನ್ನು ನೋಡ್ತಿದ್ದೀರಿ. ಅದಕ್ಕೆ ತಕ್ಕನಾಗಿ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭದಿಂದ ಇಲ್ಲಿವರೆಗೂ ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿವರೆಗೂ ಈ ಆಸ್ಥಾನವನ್ನು ನಿತ್ಯವೂ ಸೇದ ನಿತ್ಯೋತ್ಸವವಾಗಿ ಮಾಡ್ತಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿ. ಅಂಥ ಸುಂದರವಾದಂತಹ ಲಕ್ಷ್ಮಿಯ ವಿಗ್ರಹವನ್ನು ತಾವೆಲ್ಲರೂ ಸಹಿತ ನೋಡ್ತಾ ಇದ್ದೀರಿ. ಅಂತಹ ಲಕ್ಷ್ಮಿಯ ವಿಗ್ರಹಕ್ಕೆ ತದ್ರೂಪವಾಗಿ ಇನ್ನೊಂದು ಲಕ್ಷ್ಮಿಯನ್ನು, ಈ ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿನಿತ್ಯ ಮಹರ್ಷಿ ಮಂದಿರದಲ್ಲಿ ನಿತ್ಯೋತ್ಸವವಾಗಿ ಪೂಜಿಸ್ಕೊಳ್ತಿರ್ತಕ್ಕಂಥ ಲಕ್ಷ್ಮೀ ಬೋರ ಸ್ವಾಮಿಯನ್ನು ಮನಸ್ಸಲ್ಲಿಟ್ಕೊಂಡು ಈ ಲಕ್ಷ್ಮಿಯ ಮೂರ್ತಿಯನ್ನು ಇದನ್ನು ನನಗೆ ಕೊಟ್ಟದ್ದು ನನಗಂತೂ ಬಹಳ ಸಂತೋಷ. ರಾಜ್ಯದಾದ್ಯಂತ ಎಲ್ಲೇ ಕಾರ್ಯಕ್ರಮಕ್ಕೆ ಬಂದಾಗೂ ಏನಾದರೂ ಒಂದು ಈ ಪ್ರಕಾರವಾಗಿರ್ತಕ್ಕಂಥ ನೆನಪಿನ ಕಾಣಿಕೆಗಳು ಬರ್ತಾ ಇರುತ್ತೆ. ಅದರಲ್ಲಿ ಒಂದಷ್ಟು ನೆನಪಿನ ಕಾಣಿಕೆಗಳು ಹೃದಯವನ್ನು ಮುಟ್ಟುತ್ತೆ. ಇದು ನನ್ನ ಹೃದಯವಲ್ಲ, ಸಂಪೂರ್ಣ ನನ್ನ ದೇಹವನ್ನೇ ಮುಟ್ಟಿದೆ. ಯಾಕೆಂದರೆ 10 ವರ್ಷದ ಪ್ರಯಾಣವೂ ಹಾಗೇ ಇತ್ತು. 10 ತುಂಬಿ 11ನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಶುಭಗಳಿಗೇನೂ ಹಾಗೇ ಇದೆ. ಹಾಗೆ ಈ ತಾಯಿ ಮಹಾಲಕ್ಷ್ಮಿಯನ್ನು ನನ್ನ ಕಾಯಕಕ್ಕೆ ಮತ್ತಷ್ಟು ಜವಾಬ್ದಾರಿಯುತವಾಗಿ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಜವಾಬ್ದಾರಿ ಹೆಗಲ ಮೇಲಿರಲಿ ಅಂಥೇಳಿ ಈ ಲಕ್ಷ್ಮಿಯನ್ನು ಕೊಟ್ಟಿದ್ದು ನನಗೆ ಬಹಳ ಸಂತೋಷ. ಇದು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಲಕ್ಷ್ಮಿಯನ್ನು ನಿತ್ಯ ಆರಾಧನೆಗಾಗಿ ನಾನಿದನ್ನು ಪ್ರತಿನಿತ್ಯ ಆರಾಧನೆ, ಪ್ರತಿನಿತ್ಯದ ದೇವರ ದರ್ಶನಕ್ಕೆ ನಾನಿದನ್ನು ಮುಂದುವರಿಸ್ತೇನೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಅಮ್ಮ ಮಹಾಲಕ್ಷ್ಮಿ ಹೀಗೇ ಇರಲಿ. ಅದಕ್ಕೆ ಆ ತಾಯಿಗೆ ಇವತ್ತೊಂದು ಪೂಜೆಯನ್ನು ನಡೆಸಿಬಿಡೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರಸುಜನರೀಂ ಸರೋಜಹಸ್ತೆ ಧವಲತರಾಗುಂಶಗಂಧಮಾಲ್ಯ ಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನ ಭೌತಿಕರಿ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕಿಂ ದೇವಿ ನಮಾಮ್ಯಚ್ಯುತ ವಲ್ಲಭ. ಮಹಾಲಕ್ಷ್ಮಿ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲದರ ಜೊತೆಗೆ ಮಹರ್ಷಿ ವಾಣಿ ಕಾರ್ಯಕ್ರಮದ ದಶಕದ ಸಂಭ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಿಮ್ಮ ಪ್ರೀತಿಯ ರಾಘವೇಂದ್ರ ಹುಣಸೂರು ಜೀರವರ ಬಗ್ಗೆ ಒಂದಿಷ್ಟು ಮಾತುಕತೆಗಳನ್ನು ಆಡಿದ್ವಿ. ಅವರ ಆ ಒಂದು ಪ್ರೀತಿಯ ಒಂದು ಮನಸ್ಸಿನ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಿರ್ತಕ್ಕಂಥದ್ದಾಯಿತು. ಅದರ ಜೊತೆಗೆ ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಭಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಆಷಾಢ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ, ದೇವಿಯ ವಾರ, ಸರ್ವಮಂಗಳ ಮಹಾಲಕ್ಷ್ಮಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಪ್ರತಿ ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆಗಳಲ್ಲಿ ಯಥೇಚ್ಛವಾಗಿ ನಡೆಸ್ತೀರಿ. ಆದರೆ ಆಷಾಢ ಮಾಸ ಅಂತ ಬಂದಾಗ ಆಷಾಢ ಮಾಸದ ಈ ಒಂದು ಗಾಳಿ, ಆಷಾಢ ಮಾಸದ ಕಾಯಕ, ಆಷಾಢ ಮಾಸದಲ್ಲಿ ಯಾವುದಾದ್ರೂ ಕಾರ್ಯಸಿದ್ಧಿಗಳನ್ನು ಮಾಡ್ಕೊಳ್ಬೋದಾದರೆ ಆಷಾಢ ಮಾಸದ ವೃತಾನುಷ್ಠಾನಗಳು ಸಹಿತ ಸಾಕಷ್ಟು ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂತಹದ್ರಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥ ಈ ಶುಭ ದಿನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನವಗ್ರಹ ಮತ್ತು ರಾಶಿಫಲಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ, ಅಥವಾ ಕಷ್ಟಕ್ಕೆ ಏನಾದರೂ ಒಂದು ಪರಿಹಾರ ಅಂತ ಕಂಡುಕೊಂಡಾಗ ಮಾತ್ರ ಆ ದಿನದ ಸಂಪೂರ್ಣ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗತ್ತೆ. ಅಂತಹದ್ರಲ್ಲಿ ಈ ಶುಭ ದಿನ ಯಾರ್ಯಾರ ಭವಿಷ್ಯದಲ್ಲಿ ಏನೆಲ್ಲ ಲಾಭ ನಷ್ಟಗಳಿದೆ ಎಲ್ಲವನ್ನು ಸಹಿತ ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಭಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಒಂದಷ್ಟು ಜನ ಮೌನವಾಗಿರ್ತಕ್ಕಂಥದ್ದು, ಏನೋ ಒಂದಿಷ್ಟು ಮನಸ್ಸಿಗೆ ತುಂಬ ಭಾರವಾದಂಥ ವಿಚಾರಗಳನ್ನು ತಂದುಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥವರಾಗಲಿ, ಆತ್ಮೀಯರಾಗಲಿ, ಅಥವಾ ನಿಮ್ಮ ಸ್ನೇಹಿತರಾಗಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಮಾತು ಹೇಗೆ, ಅಥವಾ ಮಾತಾಡೋದ್ರಿಂದ ಏನಾದರೂ ತೊಂದರೆನಾ, ಅಥವಾ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಯನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇವತ್ತಿದೆಲ್ಲವೂ ನಿಮಗಿದೆ. ಆದರೂ ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದವರೆಗೂ ಮಾತ್ರ, 11 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಇದೇ ಪ್ರಕಾರ ಮಂದಗತಿಯಲ್ಲಿ ಸಾಗುವಂತಹದ್ದು ಮೇಷರಾಶಿಯವರಿಗೆ.
ಆದರೆ 4:20 ನಂತರ ಶುಭ ಸಂಜಾಕಾಲ ಗೋಧೂಳಿ ಲಗ್ನ. ಈ ಶುಭ ಮುಹೂರ್ತದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ದುರ್ಗೆಯ ನಮಸ್ಕಾರ ಮಾಡಿ, ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾದೇವಿಯ ಪ್ರಾರ್ಥನೆ, ಇದರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ ಮೇಷರಾಶಿಯವರು. ಇವತ್ತಿನ ದಿವಸ ಇಂತೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಒಂದಿಷ್ಟು ಪರಿಹಾರ ಕಂಡುಕೊಳ್ಳೋದಾದರೆ, ಮೊದಲು ಮನೆಯಿಂದ ಆಚೆ ಬರುವಾಗ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದು ಧರಣಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು ಇದು ಬಹಳ ಶ್ರೇಷ್ಠ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಮೊದಲು ತುಳಸಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಡಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಒಂದು ಸ್ಥಾನಮಾನವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಮಾಡುವಂಥ ವ್ಯವಹಾರಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥದ್ದು, ಜೊತೆಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಜನ್ಮದಾತರಾದಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ಹಾಕುವ ಹೆಜ್ಜೆಯನ್ನು ಮತ್ತಷ್ಟು ಅತ್ಯುತ್ತಮವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹೊಸ ಕೆಲಸಗಳಾಗಲಿ, ಹೊಸದಾಗಿ ಮಾಡಬೇಕಾದಂತಹ ವೃತ್ತಿಧರ್ಮ ಆಗಲಿ ಅಥವಾ ಯಾವುದಾದ್ರೂ ಒಂದು ಉದ್ಯೋಗದ ಬಗ್ಗೆ ಮತ್ತಷ್ಟು ಗಾಢವಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಅದರಿಂದ 4 ಸಂಪಾದನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಆಲೋಚನೆ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ತಾವು ಏನು ಶ್ರಮಿಸಿದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಆದರೆ ಆರೋಗ್ಯದಲ್ಲಿ ಮಾತ್ರ ವೃಷಭ ರಾಶಿಯವರಿಗೆ ಒಂದಿಷ್ಟು ಸಮಸ್ಯೆ ಇರ್ಬೋದು. ಅದರಲ್ಲೂ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸಬಹುದು. ಇದಕ್ಕಾಗಿ ಒಂದಷ್ಟು ಪರಿಹಾರವನ್ನು ಕಂಡುಕೊಂಡ್ರೆ, ಆಗಿಂದಾಗಲೇ ಬರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ಒಂದಿಷ್ಟು ಅರಿಶಿಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಅರಿಶಿಣವನ್ನು ಅಂಗೈಯಲ್ಲಿ ಹಾಕ್ಕೊಳ್ಳಿ, 1 ಧರಣಿ ನೀರು ಅಥವಾ 1 ಸ್ಪೂನ್ ನೀರು ಹಾಕ್ಕೊಂಡು ಆ ಅರಿಶಿಣದ ನೀರಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಆಗಿಂದಾಗಲೇ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಅದರಲ್ಲೂ ಸರಿಸುಮಾರು 10 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದ ಒಳಗಾಗಿ ಸಾಕಷ್ಟು ಅದ್ಭುತವಾದಂಥ ಫಲವನ್ನು, ತುಂಬ ದೂರಭಾರ ಚಿಂತನೆ ಮಾಡ್ತಕ್ಕಂಥದ್ದು, ಹಾಗೆ ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗ ಫಲ ಇವತ್ತು ವೃಷಭ ರಾಶಿಯವರಿಗಿದೆ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಚಿಂತನೆ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ಏನೋ ಅಸಮಾಧಾನ ಆಗ್ತಾ ಇರತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಮಾಡುವಂಥ ಕೆಲಸ, ತಾವು ಮಾಡುವಂಥ ಕಾಯಕದಲ್ಲಿ ಏನಾದರೂ ಒಂದು ಲಾಭವನ್ನು ಗಳಿಸಬೇಕು ಅಂತಕ್ಕಂಥ ಮನಸ್ಸಿದ್ರೂ ಯಾವುದನ್ನು ಮಾಡಲಿಕ್ಕಾಗುತ್ತೋ ಇಲ್ಲ ಎಂಬತಕ್ಕಂಥ ಅಸಮಾಧಾನ ಇವತ್ತು ನಿಮಗೆ ತುಂಬಿ ತುಳುಕ್ಬೋದು. ಆದರೂ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತಹ ಒಂದಷ್ಟು ನೋವಿನ ಸಂಗತಿಗಳು, ತದನಂತರ ಸಿಗ್ತಕ್ಕಂತಹ ಲಾಭದ ಕ್ಷಣಗಳು, ಕುಟುಂಬದ ಜನತೆಯಲ್ಲಿ, ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಅಥವಾ ನಿಮ್ಮ ಕುಟುಂಬಸ್ಥರು ಅವರ ಮಧ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಾತುಗಳು ಅನಂತರ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬಹಳ ನೋವುಂಟು ಮಾಡಬಹುದು. ಆದರೂ ಯಾವುದನ್ನೂ ಲೆಕ್ಕಿಸದಿರ ನೀವು ಹಾಕುವ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ದುರ್ಗಾ ದೀಪ ನಮಸ್ಕಾರವನ್ನು, ದುರ್ಗಾದೇವಿಯ ಸಾನ್ನಿಧ್ಯದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಸಾಧ್ಯವಾದರೆ ಅಥವಾ ಹಚ್ಚಿರುವ ದೀಪದ ಮುಂದೆ ನಿಂತು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ತಾವು ಹಚ್ಚುವಂಥ ಒಂದು ತುಪ್ಪದ ದೀಪದಿಂದ ಸಾಕಷ್ಟು ಬೆಳಕನ್ನೇ ಕಾಣ್ತೀರಿ. ಇವತ್ತು ನೀವೇನೇ ಕಾಯಕವನ್ನು ಮಾಡಬೇಕಾದ್ರೂ ಮೊದಲು ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರ ಮಂತ್ರವನ್ನು 3 ಬಾರಿ ಪಠನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಮಿಥುನ ರಾಶಿಯವರು ಆಗಿಂದಾಗಲೇ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗಿಸಿ ಅದರಿಂದ ಆನಂದವನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಮನಸ್ಸಲ್ಲಿ ಬಹಳಷ್ಟು ಚಂಚಲತೆ ಇದೆ, ಒಂದಷ್ಟು ಅನಾರೋಗ್ಯದ ಕ್ಷಣಗಳು ನಿಮ್ಮನ್ನು ಬಾಧಿಸುತ್ತೆ. ಜೊತೆಲಿರ್ತಕ್ಕಂಥವರ ನಿಷ್ಠೂರದ ಮಾತು ಕೇಳಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿರುತ್ತೆ. ವ್ಯಾಪಾರ ವ್ಯವಹಾರ ಮಾಡುವಾಗ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ. ಇವತ್ತು ನೀವು ಏನೇ ಕೆಲಸ ಮಾಡಿದ್ರೂ ಅಷ್ಟು ಇಂಟ್ರೆಸ್ಟಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಹಾಗಂತ ಮನೆಯಲ್ಲಿ ಕೈಕಟ್ಟಿ ಕೂರಬಾರ್ದು. ಮಾಡುವ ಕೆಲಸವನ್ನು ಅರ್ಥೈಸಿಕೊಂಡು ಮಾಡಬೇಕು. ಇದಕ್ಕಾಗಿ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, ಉದ್ದು ಮತ್ತು ಕಡಲೆ, ರಾಹು ಮತ್ತು ಗುರು ಈ 2 ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ನಿಮಗಿರುವಂಥ ಅಥವಾ ನಿಮಗಿವತ್ತು ಬಂದೊದಗುವಂಥ ಮುಂದೆ ಆಗುವಂಥ ಸಮಸ್ಯೆಗಳಿಗೊಂದು ಪರಿಹಾರಾರ್ಥವಾಗಿ
ಪ್ರಾರಂಭಿಕ ಹಂತದಲ್ಲೇ ತಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಜನ್ಮದಾತರನ್ನ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಮನೆ ದಾಟಿದ್ರೆ ಅಷ್ಟೇ ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಇವತ್ತು ದಿವಸ ಕಪ್ಪು ಬಣ್ಣದ ಆಕಳನ್ನು, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಆಕಳಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಕರ್ಕಾಟಕ ರಾಶಿಯವರು ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ, ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಎಲ್ಲಾದರೂ ಹತ್ತಿರದಲ್ಲಿ ಒಂದು ಹನುಮನ ಸಾನ್ನಿಧ್ಯ ಇದ್ದರೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಹನುಮನ ಸಾನ್ನಿಧ್ಯದಲ್ಲಿ ಪಠನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಮಾಡುವಂಥ ಪ್ರತಿಯೊಂದು ಕಾಯಕವು ಶೀಘ್ರದಲ್ಲಿ ಕಾರ್ಯಸಿದ್ಧಿಯಾಗುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಮಾತ್ರ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ತಾವು ಕೋಪವನ್ನು ಬಿಟ್ಟರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ, ಆದರೆ ಆ ಕೋಪದಿಂದ ಒಂದು ಅಲ್ಪತೃಪ್ತಿ ಕಾಣಬಹುದು. ಅದು ಆ ಕ್ಷಣದಲ್ಲಿ ಮಾತ್ರ. ಅದಾದ ನಂತರ ತಮ್ಮ ಕಣ್ಣಂಚು ಸಹಿತ ಒದ್ದೆ ಆಗುತ್ತೆ. ಯಾಕೆಂದರೆ ಕೋಪದಲ್ಲಿ ಆಡುವಂಥ ಮಾತು ಇನ್ನೊಬ್ಬರಿಗೆ ಮನಸ್ಸು ನೋವು ಕೊಡುತ್ತೆ. ಆದಷ್ಟು ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು, ಸಮಾಧಾನಕರವಾಗಿರಬೇಕು. ಸಿಂಹರಾಶಿಯವರು ಅಧಿಕವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಅದರಲ್ಲೂ ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡಿಸೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ಸಿದ್ಧಿಯಾಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಮ್ಮ ಮುಖದ ವರ್ಚಸ್ಸು ತೇಜಸ್ಸಿನಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದಾಗ ಅದರ ಫಲಗಳು ಸಾಕಷ್ಟು. ಆದರೆ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಮುನ್ನ ಮನಸ್ಸಲ್ಲಾಗುವಂತಹ ಕಳಮಳ ಇದೆಯಲ್ಲ, ನಂದು ತಂದು ಅಂತಕ್ಕಂಥದ್ದು, ನನ್ನಿಂದ ಅಲ್ಲ ಅಂತಕ್ಕಂಥದ್ದು, ಅಥವಾ ಎಲ್ಲವೂ ನಾನೇ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು, ಈ ನಾನು ಎಂಬತಕ್ಕಂಥ ಮದಮಾತ್ಸರ್ಯ ಬಂದುಬಿಟ್ರೆ ಯಾವುದೂ ಕೆಲಸ ನಡೆಯೋದಿಲ್ಲ. ಆದರೆ ಇವತ್ತು ಒಂದಷ್ಟು ಎಚ್ಚರಿಕೆಯ ನಡೆದರೆ ಕನ್ಯಾರಾಶಿಯವರಿಗೆ ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಮಾಧ್ಯಾಹ್ನಿಕ ಅನ್ನಪ್ರಸಾದವನ್ನು ತಾವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ತಮ್ಮ ಆಹಾರದ ಬಗ್ಗೆ ಚಿಂತನೆ ಮಾಡಿದ್ರೆ ಕನ್ಯಾರಾಶಿಯವರು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರನ ಅನುಗ್ರಹದಿಂದ ಒಂದಷ್ಟು ಶನಿಯ ದೃಷ್ಟಿಕೋನದಿಂದ ಅಸಮಾಧಾನ ಅಂತಕ್ಕಂಥದ್ದು ಇರಬಹುದು. ಆ ಒಂದು ಕ್ಷಣ ಅಸಮಾಧಾನ ಆದರೂ ಉಳಿದಂತಹ 3 ಗ್ರಹಗಳ ದೃಷ್ಟಿಯಿಂದ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಅಧಿಕವಾದಂತಹ ಲಾಭದ ಬಗ್ಗೆ ಚಿಂತನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರದ ಬಗ್ಗೆ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿರ್ತೀರಿ. ಇವತ್ತು ತಾವು ಮಾಡುವ ಕಾಯಕ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಅಂದರೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾವುದೇ ಕೆಲಸವನ್ನಾದರೂ ಸಮಾಧಾನವಾಗಿ ಆಲೋಚನೆ ಮಾಡಿ ಇದನ್ನು ಮತ್ತಷ್ಟು ಅನುಕೂಲ ಮಾಡಬೇಕು, ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಅಥವಾ ಇದರಿಂದ 4 ಜನದ ಜೀವನಕ್ಕೆ ಬೆಳಕಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಮಾಡ್ತೀರಿ. ಅಂತಹ ಆಲೋಚನೆಗಳಲ್ಲಿ ಮುಂಚೂಣಿ ಇರೋದರಿಂದ ತುಲಾರಾಶಿಯವರ ಬದುಕು ಅತ್ಯುತ್ತಮ ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಕಳೆದ ದಿನಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸ ಇವತ್ತು ಮಂದಗತಿಯಲ್ಲಿ ಸಾಗ್ತಿರ್ತಕ್ಕಂಥ ದಿನ. ಪ್ರಾರಂಭಿಕ ಹಂತದಲ್ಲಿ ಬಹಳಷ್ಟು ಮಂದಗತಿ. ಸರಿಯಾದ ಸಮಯಕ್ಕೋ ಸರಿಯಾದ ಕೆಲಸಗಳನ್ನು ಅಥವಾ ನೀವು ಅಂದುಕೊಂಡಷ್ಟು ಲಾಭವನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮಕ್ಕೆ ತೃಪ್ತಿಯಾಗುವಂಥ ರೀತಿ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲೋ ಒಂದು ಕಡೆ ಕೆಲವಷ್ಟು ಕಟ್ಟುಪಾಡುಗಳಿಗೆ ಕಟ್ಟಿ ಬೀಳಬೇಕಾಗತ್ತೆ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಒಂದು ಹೆಜ್ಜೆ ಹಿಂದೆ ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಹಾಗೆ ನಂಬಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ನಮ್ಮನ್ನು ಕೈ ಬಿಟ್ಟರೇನೋ ಎಂಬತಕ್ಕಂಥ ಮನಸ್ಸು ನಿಮ್ಮದಾಗುತ್ತೆ. ಏನೇ ಆದರೂ ಮಾಧ್ಯಾಹ್ನಿಕ 12ರವರೆಗೂ ಮಾತ್ರ. 12 ಗಂಟೆ ದಾಟ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವಂಥ ಅದೃಷ್ಟ ಇರುವಂಥ ದಿನ. ಆದರೆ ತಾವು ಏನು ಚಿಂತನೆ ಮಾಡ್ತಿರೋ, ಯಾವ ಚಿಂತನೆಯ ಆಲೋಚನೆ ಮಾಡ್ತಿರೋ ಅದಕ್ಕೆ ಭಗವಂತನ ಸಂಪೂರ್ಣ ಕೃಪೆ ಇದೆ. ಇವತ್ತು ಸಾಧ್ಯವಾದಷ್ಟು ರಾಹುಕಾಲದಲ್ಲಿ ಯಾವುದೋ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದು ತುಪ್ಪದ ದೀಪವನ್ನು ಅಂಟಿಸಿ ದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸ್ಥಾನಮಾನವನ್ನು ಸಂಪಾದನೆ ಮಾಡಿ 10 ಜನಗಳ ಮಧ್ಯದಲ್ಲಿ ಒಂದು ವಿಶೇಷವಾದಂಥ ಸ್ಥಾನವನ್ನು ಗಳಿಸುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದಂಥ ರೀತಿಯಲ್ಲಿ ನಿಮ್ಮ ಕಾರ್ಯಗಳು ಸಿದ್ಧಿಯಾಗುವಂತಹದ್ದು. ಜೊತೆಗೆ ಇವತ್ತು ತಮ್ಮ ನಿರೀಕ್ಷೆ
ತಮ್ಮ ಆಲೋಚನೆ, ತಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಬುದ್ಧಿ ಚೈತನ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೊಂದುಕೊಳ್ತೀರಿ. ಇವತ್ತು ವ್ಯಾಪಾರಗಳಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಯಾವ ಆಲೋಚನೆ ಮಾಡ್ತೀರೋ ಆಲೋಚನೆಯನ್ನು ಮತ್ತಷ್ಟು ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ 4-6 ಜನಗಳಲ್ಲಿ ನಿಂದನೆಯ ಮಾತನ್ನು ಕೇಳಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಆಗುತ್ತೆ. ಆದರೂ ಇವತ್ತಿನ ದಿವಸ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಗೋಧಿ, ಕಡಲೆಬೇಳೆ ಮತ್ತು ಗೋಧಿ ಎರಡೂ ಧಾನ್ಯವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಮಧ್ಯಾಹ್ನ ರಾಹುಕಾಲ ಆದ ನಂತರ ಯಾವುದಾದ್ರು ವಿಷ್ಣು ಆಲಯಕ್ಕೆ ತೆಗೆದುಕೊಂಡು ಕೊಡೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಹಾಕುವ ಪ್ರತಿ ಹೆಜ್ಜೆಗಳಲ್ಲೂ, ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಣಯದಲ್ಲೂ ಒಂದಷ್ಟು ವ್ಯತ್ಯಾಸಗಳು ಬರ್ತಾನೆ ಇರುತ್ತೆ. ಆದರೂ ತಾವು ಹಾಕುವ ಹೆಜ್ಜೆನಲ್ಲಿ ಅಥವಾ ತಮ್ಮ ಆಲೋಚನೆಯನ್ನು ತಾವು ಹೇಗೆ ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ದು ಚಿಂತನೆಯನ್ನು ಸಮಂಜಸವಾಗಿ ನಡೆಸ್ಕೊಂಡ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕೆಲಸದಲ್ಲಿ ಲಾಭವನ್ನು ಗಳಿಸಬೇಕು, ಮನಸ್ಸು ನೆಮ್ಮದಿಯುತವಾಗಿರಬೇಕು, ತೃಪ್ತಿಕರವಾದಂತಹ ಒಂದು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಭಿವೃದ್ಧಿಯನ್ನು ಕಾಣಬೇಕಾದರೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಒಂದಷ್ಟು ಬೆಲ್ಲ, ಒಂದಷ್ಟು ಕಡಲೆಕಾಳು ಮತ್ತು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ವಾನರ ಸೈನ್ಯಕ್ಕೆ, ಎಲ್ಲಿ ಕೋತಿಗಳು ಸಾಕಷ್ಟು ಕಾಣುತ್ತೋ ಅಥವಾ ವಾನರ ಸೈನ್ಯ ಎಲ್ಲಿರುತ್ತೋ ಅಂತಹ ಕಡೆ ಕಡಲೆಕಾಳು ಮತ್ತು ಬೆಲ್ಲವನ್ನು ಕೊಟ್ಟರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಮಾನಸಿಕವಾದಂಥ ಒತ್ತಡ, ಎಲ್ಲವೂ ನಂದು ಅಂದ್ಕೊಂಡ್ರು ಎಲ್ಲೋ ಒಂದು ಕಡೆ ಕೈಜಾರಿ ಬೀಳುವಂಥದ್ದು. ವ್ಯಾಪಾರದಲ್ಲಿ ಕಷ್ಟಪಟ್ಟು ಮುಂದೆ ಬಂದರೆ ಆ ವ್ಯಾಪಾರದಲ್ಲಿ ಮೋಸ ಮಾಡ್ತಕ್ಕಂಥವರು ಸುತ್ತಮುತ್ತ ಇರತಕ್ಕಂಥದ್ದು. ಕುಟುಂಬದ ಸದಸ್ಯರೆಲ್ಲರೂ ಸಹಿತ ಒಂದು ಹಡಗಿನಲ್ಲಿ ತೇಲಿಸುವಾಗ ಯಾವುದೋ ಒಂದು ಹಡಗಿನ ಮೂಲೆ ಹೋಲೊಂದು ತೂತು ಬಿದ್ದು ಅಲ್ಲಿ ಒಂದಷ್ಟು ನೀರು ತುಂಬಿಕೊಳ್ಳುವಂಥ ಕಾಲ ಆಗಿ ಮನಸ್ಸಿಗೆ ಅಸಮಾಧಾನ, ಭಯಪಡುವಂತಹ ಕಾಲ ಎದುರಾಗುವಂತಹದ್ದು. ಏನೇ ಆದರೂ ಕುಂಭರಾಶಿ, ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಮಾನಸಿಕವಾದಂಥ ಒತ್ತಡ, ಎಷ್ಟೇ ಶ್ರದ್ಧೆಯಿಂದ ದೇವತಾರಾಧನೆ ಮಾಡಿದ್ರೂ ಅದರಲ್ಲೊಂದಷ್ಟು ಸಮಸ್ಯೆಗಳನ್ನು ಹುಡುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಲಾಭ ನಿಮಗೆ ಸಿಗಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಕ್ಕಂಥದ್ದು, ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ನೀವು ನಂಬಿರ್ತಕ್ಕಂತಹ ನಿಮ್ಮ ಆರಾಧ್ಯ ದೇವತೆ ಒಂದು ದೇವಿಯ ಪ್ರಾರ್ಥನೆ ನಡೆಸ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ವಿಶೇಷವಾಗಿರ್ತಕ್ಕಂಥ ಕಾಯಕಕ್ಕೆ ತಾವು ಮುಂದಾಗ್ತೀರಿ. ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತೀರಿ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥವರು ಪ್ರಯಾಣವನ್ನೂ ಬೆಳೆಸ್ತೀರಿ. ಆದರೆ ಮನರಂಜನಾ ಸ್ಥಳಕ್ಕಾಗಲಿ ಅಥವಾ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದಾಗಲಿ, ನಾನು ನಂದು ಎಂಬತಕ್ಕಂಥ ಮಾತ್ಸರ್ಯವಾಗಲಿ ಇದ್ಯಾವುದನ್ನು ನೀವು ತಂದುಕೊಂಡರೂ ಸಮಸ್ಯೆನೇ. ಏನೇ ಕೆಲಸ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಕುಟುಂಬದವರ ಸಹಾಯದಲ್ಲಿ ಅಥವಾ ಆತ್ಮೀಯರ ಸಹಾಯದಲ್ಲಿ ಅಥವಾ ಮೇಲಧಿಕಾರಿಗಳ ಮಾತಿಗೆ ಕಟ್ಟಿಬಿದ್ದು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಕೆಲಸಗಳಲ್ಲಿ ಲಾಭವನ್ನೇ ಗಳಿಸ್ತೀರಿ. ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಹನುಮನ ಪಾದಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಅಥವಾ ನಿಮ್ಮ ಮನೆ ದೇವರ ಫೋಟೋ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಮತ್ತು ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಈಗ ಆಷಾಢ ಶುಕ್ರವಾರದ ಪ್ರಯುಕ್ತವಾಗಿ ತಾಯಿ ಲಲಿತಾ ರಾಜರಾಜೇಶ್ವರಿಗೆ, ತಾಯಿ ದುರ್ಗಾದೇವಿಗೆ, ಮಹಾಲಕ್ಷ್ಮಿಗೆ, ಮಹಾಸರಸ್ವತಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತೇವೆ ಅಂತ ಹೇಳಿ, ಅದರ ಜೊತೆಗೆ ಇವತ್ತಿನ ದಿನ ನಮ್ಮ ಜೊತೆ ಪೂಜಾನುಷ್ಠಾನಕ್ಕೆ ಭಾಗಿಯಾಗಿದ್ದಾರೆ ಮತ್ತು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿದೆ. ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಕಿವಿಯಲ್ಲೂ ಕೂಡ ಒಂದು ವಿಚಾರ ಅಂತ ಬೀಳ್ತಾನೆ ಇರುತ್ತೆ. ಏನಪ್ಪಾ? ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸದಾನಂದ ಫುಡ್ ಪ್ರೈವೇಟ್ಸ್ ಲಿಮಿಟೆಡ್ ಅವರ ವತಿಯಿಂದ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಈಗಾಗಲೇ ಸಾಕಷ್ಟು ಜನಮಾನಸವನ್ನು ಗೆದ್ದಿರ್ತಕ್ಕಂಥದ್ದಿದೆ. ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ನಾಗರಾಜ್ ಗುಪ್ತರವರು ಮತ್ತು ಎಕ್ಸ್ ಡೈರೆಕ್ಟರ್ ಆಗಿರತಕ್ಕಂಥವರು ಶ್ರೀಮತಿ ಶ್ರೀ ರೂಪಶ್ರೀ ಅವರು ಕೂಡ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಜಿರವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಾಗಿ ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
ನಾಗರಾಜ್ ಗುಪ್ತಾರವರು ಕಳೆದ 24 ವರ್ಷಗಳಿಂದ 34 ವರ್ಷ ಇರಲಿ, 10 ಕಡಿಮೆ ಯಾಕೆ ಆಯಿತು ಅಂದರೆ 10 ಜವಾಬ್ದಾರಿ ನಿಮ್ಮದಲ್ಲ, 10 ಜವಾಬ್ದಾರಿ ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ ಅವರ ಆಶೀರ್ವಾದದಿಂದ ಅವರು ಧೈರ್ಯ ಕೊಟ್ಟು ಮುನ್ನಡೀತಿರುತ್ತೆ. 10 ವರ್ಷ ತಂದೆ ತಾಯಿ ಕ್ರೆಡಿಟು, 24 ವರ್ಷ ನಿಮ್ಮದು. ಅಪ್ಪ ಅಮ್ಮ ಹಾಕಿರ್ತಕ್ಕಂಥ, ಅಪ್ಪ ಹಾಕಿಕೊಟ್ಟಂಥ ಆ ಭದ್ರ ಬುನಾದಿ ಶ್ರೀಕೃಷ್ಣ ತುಪ್ಪ ಇವತ್ತು ಇಡೀ ರಾಜ್ಯ ದೇಶ ಎಲ್ಲರ ಮನಸ್ಸಲ್ಲೂ ಗೆಲ್ಲಬೇಕಾದ್ರೆ ಕೃಷ್ಣ ತುಪ್ಪ ಇಲ್ದಿದ್ರೆ ನಮ್ಮ ಪೂಜೆ ಆಗೋದಿಲ್ಲ. ಶ್ರೀಕೃಷ್ಣ ತುಪ್ಪ ಇಲ್ಲ ಅಂದರೆ ಒಬ್ಬಟ್ಟಿಗೆ ತುಪ್ಪ ಸಿಕ್ಕಿದ್ರೆ ಅದು ಸಮಾಧಾನ ಅಂತ ಬರಬೇಕು ಅಲ್ವಾ? ಬರೀ ಒಬ್ಬಟ್ಟು ಮಾಡಿದ್ರೆ ಸಾಲದು, ಒಬ್ಬಟ್ಟಿನ ಮೇಲೆ ಒಂದು ಸ್ಪೂನ್ ತುಪ್ಪ ಬೀಳಬೇಕು. ಅದರಲ್ಲೂ ತುಪ್ಪ ಇಲ್ಲ ಅಂದರೆ ತುತ್ತೆತ್ತೋದಿಲ್ಲ ಅಂತ ಶಾಸ್ತ್ರ ಇದೆ. ಮನುಷ್ಯ ತನ್ನ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಬೇಕಾದ್ರೆ ತನ್ನ ಆರೋಗ್ಯಕ್ಕೆ, ತನ್ನ 72,000 ನರನಾಡಿಗಳಿಗೆ, ಮೂಳೆಗಳಿಗೆ, ಮಾಂಸಖಂಡಕ್ಕೆ ತುಪ್ಪವೇ ಆರೋಗ್ಯ. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಮಾತ್ರೆಗಳು ದಿನ ಬೆಳಗಾದರೆ ಜಾಸ್ತಿ ತಗೊಳ್ಳೋದ್ರಿಂದ ತುಪ್ಪನ್ನು ದೂರ ಮಾಡಿ ಮಾತ್ರೆಯೇ ಆಧಾರ ಅಂತಿದ್ದಾರೆ. ಆದರೆ ಇವತ್ತಲ್ಲ ನಾಳೆ ಇದು ರೀಸೈಕ್ಲಿಂಗ್. ಹೇಗಪ್ಪ ಅಂದರೆ ಋಷಿಮುನಿಗಳ ಕಾಲದಿಂದ ಇರ್ತಕ್ಕಂಥದ್ದು ತುಪ್ಪದಿಂದ ಆರೋಗ್ಯ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ, ಅದು ಇಂಗ್ಲೀಷಲ್ಲಿ ಹೇಳೋದು. ಆದರೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಮನುಷ್ಯರ ಆರೋಗ್ಯಕ್ಕೆ ಬೇಕಾದಂಥದ್ದೇ ತುಪ್ಪ. ಅಂತಹ ಅದ್ಭುತವಾದಂತಹ ತುಪ್ಪ ಶ್ರೀಕೃಷ್ಣ ತುಪ್ಪ. ಅದು ಕೊಳಲು ಮತ್ತು ನವಿಲುಗರಿ ಇರೋಂತಹದ್ದು ಅಲ್ವಾ? ಇದ್ರ ಮೇಲೆ ಒಂದ್ಸತಿ ತಾವೇನಾದ್ರು ಕೊಟ್ಟರೆ ಒಂದು ಕೊಳಲು ಜೊತೆಗೆ ಒಂದು ಕೊಳಲು ಒಂದು ನವಿಲುಗರಿನೂ ಕೊಟ್ಟುಬಿಟ್ರೆ ತುಪ್ಪ ಇನ್ನೂ ಅಷ್ಟು ಆನಂದ ಅಂತ. ಕೊಡಿ, ಶಾಲು ಕೊಡಿ. ತಾವೆರಡು ಮಾತಾಡಿದ್ರೆ ಇಲ್ಲಿ ತಗೊಳ್ಳಿ ಮಾತಾಡಿ. ನೀವೆರಡು ಮಾತಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. 10 ವರ್ಷದ ಶುಭಾಶಯಗಳು. ನಾನು ಈ ZTV ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಾಯಿದೆ. ಸ್ವಾಮಿಗೆ ಗುರುಜಿ ಜೊತೆಗೆ ಬಂದಿರೋದು ತುಂಬ ಸಂತೋಷವನ್ನು ವ್ಯಕ್ತಪಡಿಸುತ್ತೆ. ಇವತ್ತಿನ ದಿವಸ ಆಷಾಢ ಮಾಸದ ಶುಭ ಶುಕ್ರವಾರ, ಒಳ್ಳೆಯ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ. ಇಂಥದ್ರಲ್ಲಿ ಶ್ರೀಕೃಷ್ಣ ಕೊಳಲುಗೆರೆ ಇರ್ತಕ್ಕಂಥ ಈ ಕೊಳಲು ಮತ್ತು ನವಿಲುಗರಿ ಇರ್ತಕ್ಕಂಥ ಶ್ರೀಕೃಷ್ಣ ತುಪ್ಪ, ಈ ತುಪ್ಪವನ್ನು ನಾವು ಒಂದು ದೀಪಕ್ಕೆ ಹಾಕಿ ದೀಪದ ಪ್ರಜ್ವಲನೆ ಮಾಡಿ ಇಡೀ ಜಗತ್ತು ರಾಜ್ಯ ಸುಭಿಕ್ಷವಾಗಿರಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋಣ. ತುಪ್ಪ ಬಾಟ್ಲು ಮುಚ್ಚಲ ತೆಗೆದ್ರೇ ಅದರ ಆನಂದ. ಈ ತುಪ್ಪದ ಬಾಟ್ಲು ಓಪನ್ ಮಾಡ್ತಾ ಇದ್ರೆ ಒಬ್ಬಟ್ಟಿಲ್ವಲ್ಲ ಅಂತ ಅನಿಸುತ್ತೆ. ಇರಲಿ, ಏನೇ ಆದರೂ ಬ್ರಾಹ್ಮಣರಿಗೆ ಒಬ್ಬಟ್ಟು ತುಪ್ಪ ಅಂದರೆ ಹಾಗೆ ಇರಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಕಾವೇರಿ ಕಪಿಲಯರ ಸಂಗ ನೀರಾಡಿ ಕರುಣಿಸುವ ಕಲ್ಯಾಣಿ ಕಾಮೇಶ್ವರಿ ನಮನ ನಮನ ನಮನ.